ನಮಸ್ಕಾರ ಎಲ್ಲರಿಗೂ. ಒಂದು ಹೊಸ ರೆಸಿಪಿ ನೀವೆಲ್ಲೂ ನೋಡಿರಬಾರ್ದು, ತಿಂದಿರಬಾರ್ದು ಅಂತ ರೆಸಿಪಿ ಮಾಡ್ಕೊಂಬರೋಣ, ಏನಂತೀರಾ? ಇದ್ರ ಹೆಸರು ಕುಬಾನಿಕಾ ಮೀಠಾ. ಆಪ್ರಿಕಾಟ್ ಇಂದ ಮಾಡೋ ಒಂದು ಡೆಸರ್ಟ್. ವಿಡಿಯೋ ಕಮೆಂಟ್ ಮಾಡ್ದಂಗೆ ಪಾತ್ರೆ ಜಾಸ್ತಿ ಆಯಿತು, ಕೆಲಸ ಜಾಸ್ತಿ ಇದೆ, ನಾನು ಮಾಡಲ್ಲ ಅಂತ ಹೇಳ್ಬಿಡಿ, ಒಂದ್ಸರಿ ಮಾಡಿ ಸಖತ್ತಾಗಿರುತ್ತೆ. ಈ ರೆಸಿಪಿಗೆ ಆಪ್ರಿಕಾಟ್ನ ಹಿಂದಿನ ನೆನೆಸಿ ಮರುದಿನ ಆಪ್ರಿಕಾಟ್ ಅಲ್ಲಿರೋ ಬೀಜನ ತೆಗೆದು ಸೈಡ್ಗೆ ಇಟ್ಕೊ. ಆಮೇಲೆ ಒಂದು ಬಾಣ್ಲಿ ತಗೊಳ್ಳಿ, ಬಾಣ್ಲಿಗೆ ನೀರು ಹಾಕಿ 2 ಚಕ್ಕೆ ಪೀಸ್ ಹಾಕಿ ನೀರನ್ನ ಕಾಯಕ್ಕಿಟ್ಟು ಆಪ್ರಿಕಾಟ್ ಬೀಜ ಎಲ್ಲ ತೆಗೆದು ಸೈಡ್ಗೆ ಇಟ್ಕೊಂಡಿರುತ್ತಲ್ಲ ಅದನ್ನು ತೆಗೆದು ಹಾಕಿ ಬೇಯಿಸಬೇಕು. ಈಗ ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಳ್ಳಿ. ಗೋಡಂಬಿ ಆದ್ಮೇಲೆ ಆಪ್ರಿಕಾಟ್ ಬೀಜನ ತುಪ್ಪದಲ್ಲಿ ಹುರ್ಕೊಳ್ಳಿ. ಈ ಆಪ್ರಿಕಾಟ್ ಬೀಜ ಒಂಥರ ಶೇಂಗಾ ಬೀಜ ಇದ್ದಂಗೆ ಇರುತ್ತೆ ರೀ, ಸಕ್ಕತ್ತಾಗಿರುತ್ತೆ. ಈಗ ಈ ಕಡೆ ಬಾಂಡಿಲ್ ಬೇಯ್ತಿರೋ ಆಪ್ರಿಕಾಟ್ ಬೆಂದಿದೆ ಅಂತ ಕನ್ಫರ್ಮ್ ಆದಮೇಲೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೊಳ್ಳಿ. ನಾವಿಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ ಸಕ್ಕರೆ ಹಾಕ್ತಾ ಇದ್ದೀವಿ. ಆಮೇಲೆ ಒಂದು ಕಪ್ಪು ಸಣ್ಣದಾಗಿ ಹೆಚ್ಕೊಂಡಿರೋ ಬಾದಾಮಿ, ಹಾಗೆ ಫ್ರೈ ಮಾಡಿರೋ ಈ ಆಪ್ರಿಕಾಟ್ ಬೀಜ ಇರುತ್ತಲ್ಲ ಅದು, ಹಾಗೆ ಕ್ಯಾಶ್ಯೂ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಒಂದು ಟೀ ಸ್ಪೂನು ರೋಸ್ ಎಸೆನ್ಸು ಜೊತೆಗೆ ಸ್ವಲ್ಪ ರೋಸ್ ಪೆಟಲ್ಸ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಬೇಯೋಕಿಡಿ. ಇದೊಂದು ಹಾಗೆ 5 ನಿಮಿಷ ಬೇಯಲಿ ಬಿಡಿ. ನೀವು ಈ ಕಡೆ ಒಂದು ಬೌಲಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡ್ರ್ ಹಾಕಿ ಒಂದು 3/4 ಕಪ್ಪು ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನ ಬೇಯ್ತಿರೋ ಆಪ್ರಿಕಾಟ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಮಗ್ಸ್ತಾ ಇರಿ. ಅದೆಲ್ಲ ಗಟ್ಟಿ ಆಗೋಕೆ ಶುರುವಾಗುತ್ತೆ. ನೋಡಿ, ಇಷ್ಟು ಗಟ್ಟಿ ಆದರೆ ಕುಬಾನಿಕಾ ಮೀಠಾ ರೆಡಿ ಆಗಿದೆ ಅಂತ. ಡೀಟೇಲ್ ಆಗಿರೋ ರೆಸಿಪಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಲಿಂಕು ನಮ್ಮ ಬಯೋದಲ್ಲಿದೆ.